ಹಾಯ್ ಫ್ರೆಂಡ್ಸ್, ಈ ದಿನ ನಾವು ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ದರ್ಶನಕ್ಕಂತ ಹೋದ್ವಿ. ಅಲ್ಲಿಂದ ಹೊರಟಾಗ ಈ ಥರ ಸ್ಥಿತಿಯಲ್ಲಿದ್ದರು ನೋಡಿ. ಸಿಕ್ಕಾಪಟ್ಟೆ ಜನ ಇದ್ದರು. ಆದರೂ ದೇವಿ ದರ್ಶನ ಅಂತ ಅಂತಾರೆ ಹೊರಟ್ವಿ. ಇವಾಗೆಲ್ಲ ಮೆಟ್ಲೆಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಜನ ಇದ್ದರು. ಅದು ದರ್ಶನ ಅಂತ ಹೊರಟ್ವಿ. ನೋಡಿ ದೇವಿ ಎಷ್ಟು ಚೆಂದ ಕಾಣ್ತದೆ ನೋಡಿ. ದೇವಿ ವಿಗ್ರಹ ಅಂತೂ ಅದ್ಭುತವಾಗಿ ಮಾಡಿದ್ದಾರೆ, ಅದ್ಭುತವಾಗಿದೆ. ಮತ್ತು ತೆಂಗಿನಕಾಯಿ ಕಟ್ಟೋ ರೂಢಿ ಇದೆ, ಇಲ್ಲಿ ಕಟ್ತಿದ್ದಾರೆ. ಅಲ್ಲಿಂದ ಹೊರಟ ಮೇಲೆ ದರ್ಶನಕ್ಕಂತ ಹೊರಟ್ವಿ. ಕ್ಯೂ ಸಿಕ್ಕಾಪಟ್ಟೆ ಉದ್ದ ಇತ್ತು, ಆದರೂ ದೇವಿ ದರ್ಶನ ಮಾಡಲೇಬೇಕಲ್ಲ. ಅಲ್ಲಿಂದ ಹೊರಟ್ವಿ. ಸಿಕ್ಕಾಪಟ್ಟೆ ಜನ ಇದ್ದರು. 2-3 ತಾಸುಗಟ್ಟಲೆ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ದರ್ಶನಕ್ಕಂತ ಹೊರಟ್ವಿ. ದರ್ಶನ ಮುಗಿದ ಮೇಲೆ ಸೀದಾ ವಿಗ್ರಹ ನೋಡಿದ್ವಿ. ನೋಡಿ ವಿಗ್ರಹ ಎಷ್ಟು ಅದ್ಭುತವಾಗಿ ಕಾಣ್ತಿದೆ, ದೇವಿ ದರ್ಶನ ವಿಗ್ರಹ. ಅಲ್ಲಿಂದ ದೇವ್ರ ದರ್ಶನ ಆದಮೇಲೆ ಇಲ್ಲೊಂದು ಕಲ್ಲಿದೆ. ಈ ಕಲ್ಲಿನ ಮೇಲೆ ಒಂದು ಕಾಯಿನಿಟ್ರೆ ನಮ್ಮ ಆಸೆ ಎಲ್ಲ ಈಡೇರುತ್ತೆ ಅನ್ನೋ ಒಂದು ಪ್ರತೀಕೆ ಇದೆ. ನಾವು ಹೋದ ಸಲ ಅದೇ ಥರ ಇಟ್ಟು ಬಂದಿದ್ವಿ, ಮತ್ತು ನಮ್ಮ ಆಸೆ ಈಡೇರಿದೆ. ಈ ಸಲವೂ ಕೂಡ ನಮ್ಮ ಆಸೆ ಈಡೇರಲಿ ಅಂತೇಳಿ ಕಾಯಿನಿಟ್ವಿ. ಕುಟುಂಬದ ಸಮೇತರೆಲ್ಲ ಕಾಯಿನಿಟ್ಟಿದ್ದೀವಿ. ನೋಡೋಣ, ದೇವರು ಈ ಸಲ ಈಡೇರಿಸ್ತಾರೆ ಅನ್ನೋ ನಂಬಿಕೆ ಇದೆ. ಈಡೇರಿಸ್ತಾರೆ ದೇವಿ, ಅದರ ನಂಬಿಕೆ ಇದೆ. ಹೋದ ಸಲ ನಮ್ಮ ಆಸೆ ಈಡೇರಿಸಿದ್ದಾರೆ. ಅಲ್ಲಿಂದ ಬಂದಮೇಲೆ ನೋಡಿ ಎಷ್ಟು ನೋಡಿ ಕಾಯಿನೆಲ್ಲ ಇಟ್ಟಿದ್ದಾರೆ. ಇಷ್ಟು ಎಣ್ಣೆ ಅದ್ರ ಎಣ್ಣೆ ಹಾಕಿದ್ರು ಕೂಡ. ಅಲ್ಲಿಂದ ಬಂದಮೇಲೆ ನೋಡಿ ತಾಯ್ತ ಹಾಕ್ಕೊಂಡ್ವಿ. ತಾಯ್ತ ಹಾಕಿದ ದೇವಿ ಈ ಥರ ಸಿಕ್ಕಾಪಟ್ಟೆ ಜನ ಇದ್ದರು, ತುಂಬ ಜನ ಇದ್ದರು. ತುಂಬ ಜನ ಆದಮೇಲೆ ತಾಯ್ತ ಹಾಕ್ಸ್ಕೊಂಡು ಈ ಕಡೆ ಬಂದಮೇಲೆ ದೇವಿ ದರ್ಶನ 2 ಕಣ್ಣು ಸಾಲದು, ಅಷ್ಟು ಜನ ಇದ್ದರು ನೋಡೋಕ್ಕೆ. ಅಲ್ಲಿಂದ ಇಲ್ಲಿ ತೀರ್ಥ ಸ್ನಾನ ಅಂತ ಒಂದು ಮಾಡ್ತಾರೆ. ಆ ತೀರ್ಥ ಸ್ನಾನ ಮಾಡಿದರೆ ಈ ಚರ್ಮದ ಕಾಯಿಲೆಗಳೆಲ್ಲ ವಾಸಿ ಆಗುತ್ತೆ ಅನ್ನೋ ಒಂದು ಪ್ರತೀಕೆ ಇದೆ. ನೋಡೋಣ ಅಂತ ಅಲ್ಲೂ ಕೂಡ ತೀರ್ಥ ಸ್ನಾನ, ಕುಟುಂಬ ಸಮೇತ ಎಲ್ಲ ತೀರ್ಥ ಸ್ನಾನ ಮುಗಿಸ್ಕೊಂಡು ನೋಡಿ ತೀರ್ಥ ಸ್ನಾನ ಮಾಡಿಸ್ತಾರೆ. ತುಂಬ ವರ್ಷಗಳಿಂದ ನಡೆಸ್ಕೊಂಡು ಬರ್ತಾಯಿದ್ದಾರೆ ಇಲ್ಲಿ. ಆದರೂ ಕೂಡ ತುಂಬ ಜನ ಇದ್ದರು. ನಾವು ಕೂಡ ಅದೇ ಕ್ಯೂ ಅಲ್ಲಿ ನಿಂತ್ಕೊಂಡು ತೀರ್ಥ ಸ್ನಾನ ಮಾಡ್ಕೊಂಡು ನೋಡಿ ಎಂಥ ಅದ್ಭುತವಾಗಿ ದೇವ್ರ ದರ್ಶನ ಮಾಡೋಂಥ ಒಂದು ಭಾಗ್ಯ ನಮಗೆ ಸಿಕ್ತು. ಈ ತೀರ್ಥ ಸ್ನಾನ ತಿಂಗಳಲ್ಲಿ 3 ದಿನ ಮಾಡ್ತಾರೆ. ಅಪರೂಪ ತೀರ್ಥ ಸ್ನಾನ ಇದು. ಅಲ್ಲಿಂದ ನೋಡಿ ಇಲ್ಲಿ ನಿಜವಾದ ದೇವಿ ವಿಗ್ರಹ ನೋಡೋಕ್ಕಂತ ಅಲ್ಲೂ ಕ್ಯೂ ಇತ್ತು ನೋಡಿ. ಎಂಥ ಅದ್ಭುತವಾಗಿ ಮಾಡಿದ್ದಾರೆ ನೋಡಿ. ಇಲ್ಲಿ ಕ್ವಿಂಟಲ್ ಗಟ್ಟಲೆ ಉಪ್ಪಿತ್ತು ನೋಡಿ. ಉಪ್ಪನ್ನೆಲ್ಲ ಜನ ಹಾಕಿ ಒಂದು ಪೂಜೆ ಮಾಡಿ ಕರ್ಪೂರ ಹಚ್ಚಿ ದೀಪ ಹಚ್ತಾರೆ. ಅವನ್ನೆಲ್ಲ ದರ್ಶನ ಮಾಡ್ಕೊಂಡು ಅಲ್ಲಿಂದ ಇಷ್ಟು ಹತ್ರದಲ್ಲಿ ನೋಡೋಂಥ ಭಾಗ್ಯ ನಮಗೆ ಸಿಕ್ಕಿದೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ದರ್ಶನ ಮಾಡ್ಕೊಂಡು ಅಲ್ಲಿಂದ ಊಟಕ್ಕಂತ ಹೊರಟ್ವಿ. ಊಟ ಮುಗಿಸ್ಕೊಂಡು ಇಲ್ಲಿ ನಿಜವಾದ ಬಸಪ್ಪ ಇದೆ, ಬಸಪ್ಪನ ದರ್ಶನ ಮಾಡ್ಕೊಂಡು ಬಂದ್ವಿ.